ಯೋಚನೆ ಮಾಡಿ ಆಮೇಲೆ ಮಾತಾಡು. ಅಯ್ಯ, ಇದ್ರಲ್ಲಿ ಯೋಚನೆ ಮಾಡೋದೇನಿದೆ? ನಾನೇನಾದ್ರೂ ತಪ್ಪು ಮಾತಾಡದ್ನ ಜಾನ್ವಿ? ಈಗ ಅವಳನ್ನು ಕೇಳಿದ್ರೆ ಪಾಪ ಏನು ಹೇಳಕ್ಕೆ ಸಾಧ್ಯ ಹೇಳು? ಅಪ್ಪ ಅಮ್ಮ ಆಗಿ ನಾವು ಯೋಚನೆ ಮಾಡಬೇಕು. ಈಗ ಇವಳು ನಮ್ಮ ಮನೆ ಮಗಳಲ್ಲ, ಇನ್ನೊಬ್ಬರ ಮನೆ ಸೊಸೆ. ನಾವು ಬದುಕೋದಕ್ಕೋಸ್ಕರ ಅಳಿಯನಿಗೂ ಮಗಳಿಗೂ ತೊಂದರೆ ಕೊಡೋದು ಸರಿ ಇಲ್ಲ, ತಪ್ಪು. ನಿಮ್ಗೆ ಹೇಗೆ ನಿಮ್ಮ ಮಗಳ ಜೀವನ ಮುಖ್ಯನೋ ಹಾಗೆ ನನಗೆ ನನ್ನ ಮಗನ ಜೀವನ ಮುಖ್ಯ. 3 ಹೊತ್ತು ರವಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತಿರ್ತಾಳೆ. ಆ ಹಾರೈಕೆ ಬರೀ ಮಾತಿಂದ ಅಲ್ಲ ಅನ್ನೋದಾದ್ರೆ ಅಳಿಯಂದ್ರಿಗೆ ಹೇಳಿ ಕೆಲಸ ಕೊಡಿಸ್ಲಿ ಬಿಡಿ. ಕೈ ಬುದ್ಧಿ ಕಣೆ ನಿಂದು. ನೀವೇನಾದ್ರೂ ಅನ್ಕೊಳ್ರಿ. ಜಾಹ್ನವಿ, ಈಗ್ಲೇ ಅಳಿಯಂದ್ರಿಗೆ ಫೋನ್ ಮಾಡಿ ರವಿ ಕೆಲ್ಸದ ವಿಷಯ ಕೇಳ್ತೇನೆ. ನನಗೂ ಸಂತೋಷ ಆಗುತ್ತೆ ಕಡೆ. ಈಗ ಬೇಡಮ್ಮ ಪ್ಲೀಸ್, ಯಾವುದೋ ಮೀಟಿಂಗಲ್ಲಿದ್ದಾರೆ. ಮೊದಲು ನಾನು ರವಿ ಹತ್ರ ಮಾತಾಡ್ತೀನಿ, ಅನಿವಾರ್ಯ ಅನ್ಸಿದ್ರೆ ಶ್ರೀ ಹತ್ರ ಮಾತಾಡ್ತೀನಿ. ಏನೋಮ್ಮ, ನಿನಗೆ ತೋಚ್ದಾಗ ಮಾಡು. ಇಷ್ಟರಲ್ಲೇ ಈ ವಠಾರನ್ ಕೆಡುತ್ತಿದ್ದಾರೆ ಕಣೆ. ಅಳಿಯಂದ್ರಿಗೆ ಈ ವಿಷಯ ತಿಳಿಸ್ಬಿಡೆ. ನಿಮ್ಮನ್ ಬಿಟ್ರೆ ನಮ್ಗೆ ಇನ್ಯಾರಿದ್ದಾರೆ ದಿಕ್ಕು? ನೀವೇನ್ ವ್ಯವಸ್ಥೆ ಮಾಡ್ಕೊಡ್ತೀರೋ ನಾವು ಅಲ್ಲಿರ್ತೀವಿ. ಇಲ್ಲ ನಮ್ಮನೇಲೆ ಬಂದಿರಿ ಅಂದ್ರೆ ಅದಕ್ಕೂ ನಾವು ಸರಿ ಕಣೆ. ಅದು ಬಿಟ್ಟು ಇಲ್ಲ ಬೇರೆ ಮನೆ ಮಾಡ್ಕೊಡ್ತೀವಿ ಅಂದ್ರೆ ಅದು ಸರಿ ಕಣೆ. ಆದ್ರೆ ಇದಕ್ಕಿಂತ ಸ್ವಲ್ಪ ದೊಡ್ಡ ಮನೆ, ಹೆಚ್ಚಿಗೆ ಸೌಕರ್ಯ ಇರೋಂಥ ಮನೆ ಮಾಡ್ಕೊಡ್ರೆ. ಮಾಲ್ತಿ ಅದಕ್ಕೆ ಜಾನ್ವಿಗೆ ಬೇರೆ ಯಾವ ಕೆಲಸನಾದ್ರೂ ಹೊಂದಿಸ್ಕೊಡಿ. ನನಗೆ ಅಂತ ಅಮ್ಮ ಲೆಕ್ಕಾಚಾರ ಕೆಲಸ ಕೊಟ್ಟಿದ್ದಾರೆ, ಅದ್ರ ತಂಟೆಗೆ ಮಾತ್ರ ಬರಬೇಡಿ. ಕ್ಲೀನಿಂಗ್ ಕೆಲಸ ನಂದು, ನಂದು ದೇವ್ರ ಪೂಜೆ, ಉಳಿದಿರೋದು ಅಡುಗೆ ಮನೆ ಕೆಲಸ. ಅದನ್ನ ಬಿಟ್ಕೊಟ್ಟು ನಾನೇನು ಮಾಡಲಿ? ನೀವು ಆರಾಮಾಗಿ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡ್ಬಿಡಿ ಅತ್ತೆ ಥರ. ಇಷ್ಟು ಕೆಲಸ ಮಾಡಿ ಈ ಗಾತ್ರ ನಾನು ಇನ್ನು ಕುರ್ಚಿ ಮೇಲೆ ಕೂತ್ಕೊಂಡ್ಬಿಟ್ರೆ ಒಳಗೆ ತೂರ್ ಹೋಗ್ಬಿಡ್ತೀನಿ ಅಷ್ಟೇ. ಅದಕ್ಕೆ ಅಕ್ಕ ನಾನು ವಾಕಿಂಗ್ ಹೋಗೋದು ನೋಡಿ ಎಷ್ಟು ಸ್ಲಿಮ್ ಆಗಿದ್ದೀನಿ ಅಂತ. ಜಾಹ್ನವಿ ಕೆಲಸಕ್ಕೆ ಹೋಗೋದ್ರ ಬಗ್ಗೆ ನಿರ್ಧಾರ ತಗೊಳ್ಳಿ ಅಂತ ಹೇಳಿದಾರಮ್ಮ, ಅದನ್ನು ಮರ್ತ್ಬಿಟ್ರಾ ನಿಮ್ದೇ ಶುರು ಹಚ್ಕೊಂಡ್ಬಿಡ್ತೀರಾ. ನನಗೇನೋ ಅವಳು ಕೆಲ್ಸಕ್ಕೆ ಹೋಗೋದು ಇಷ್ಟ ಇಲ್ಲ. ನನಗೂ ಅಷ್ಟೇ. ನಾವ್ಯಾಕೆ ತಡಿಬೇಕು? ಯಾರಿಗೇನು ಇಷ್ಟನೋ ಅದನ್ನ ಮಾಡ್ಬೇಕಪ್ಪ. ನಮ್ಮನೆ ಹೆಂಗಸರಿಗೆ ಅದ್ರ ನೆಸಿಟಿ ಇಲ್ಲ. ಹಾಗಲ್ವೇ ಬೇಬಿ, ಅಮ್ಮ ಹೇಳಿಲ್ವಾ ನಾವುಗಳೇ ಸ್ವಲ್ಪ ಚುರುಕಾಗಿದ್ದಿದ್ರು ನಮ್ಮನ್ನು ತಡಿತಿರ್ಲಿಲ್ಲ ಅಂತ. ಇನ್ನ ಮೊಮ್ಮಗನ ಹೆಂಡ್ತಿನ ಬೇಡ ಅಂತಾರೇನೆ. ಅವರಿಗೆ ಜಾಹ್ನವಿ ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಏನಿಲ್ಲ. ಮನೇಲಿದ್ದು ಹೊಂದ್ಕೊಳಕ್ ಒದ್ದಾಡ ಬದಲು ಹೊರಗೆ ಹೋಗಿ ಬಂದ್ರೆ ಸಣ್ಣ ಪುಟ್ಟ ಮನಸ್ತಾಪಗಳಿಗೆ ಅವಕಾಶನೇ ಇರೋದಿಲ್ಲ. ಯಾಕೆ ವಸುದಾ, ನಾವೆಲ್ಲ ಕಷ್ಟಪಟ್ಕೊಂಡು ಹೊಂದ್ಕೊಂಡಿದೀವ, ಇಷ್ಟಪಟ್ಟು ಸುಖವಾಗಿಲ್ವಾ? ಬೇಬಿ, ನಮ್ಮ ವಿಷಯನೇ ಬೇರೆ ಕಣೆ. ನನಗೇನೋ ಜಾಹ್ನವಿ ಕೆಲ್ಸಕ್ಕೆ ಹೋಗೋದೇ ಒಳ್ಳೇದು ಅಂತ ಅನಿಸ್ತಿದೆ. ನೀವ್ ಹೇಳಿದ್ಮೇಲೆ ಇನ್ನೇನ್ ಮಾಲ್ತಕ್ಕ? ಅತ್ತೆ ಬಿಟ್ರೆ ಮನೆಗ್ ದೊಡ್ಡವ್ರು ನೀವೇ ತಾನೆ. ನಿಮ್ ಸೊಸೆ ನಿಮ್ ಹಕ್ಕು. ಹಾಗಲ್ವೇ ಲಲಿತಾ? ಅವ್ರ ನಿರ್ಧಾರ ಮಾಡಾಯ್ತಲ್ಲ, ನಡಿಯೇ ಬೇಬಿ. ಜಾನು, ರವಿ ಬಗ್ಗೆ ಅಂಕಲು ಸುನಂದ ಆಂಟಿ ಏನಾದರೂ ಹೇಳಿದ್ರಾ? ಹೇಳಿದ್ರು. ಇತ್ತೀಚೆಗೆ ದಿನ ಲೇಟಾಗಿ ಮನೆಗೆ ಬರ್ತಾನಂತೆ. ಕೇಳಿದ್ರೆ ಏನು ಹೇಳ್ತಾ ಇಲ್ವಂತೆ. ಅವ್ರಿಗಿಂತ ಜಾಸ್ತಿ ನಿನಗೆ ಗೊತ್ತಿದೆ ಅನ್ಕೋತೀನಿ. ಪ್ಲೀಸ್ ಮುಚ್ಚಿಡ್ದೆ ಎಲ್ಲ ನನಗೆ ಹೇಳು. ಗೋಗರಿ ಬಿಡುವೆ ಜಾನ್ವಿ, ರವಿ ನನಗೂ ತಮ್ಮ ಇದ್ದಾಗ್ತಾನೆ. ಅವ್ನು ಮನೆಗೆ ಲೇಟಾಗಿ ಬರೋದನ್ನ ನಾನು ಗಮನಿಸಿದ್ದೀನಿ. ಮೊನ್ನೆ ಕೇಳಿದ್ದಕ್ಕೆ ಯಾರೋ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಅಂತ ನೆಪ ಹೇಳ್ದ. ನಾನು ಸುಮ್ಮನಾದೆ. ನೆನ್ನೆ ರಾತ್ರಿನೂ ಲೇಟಾಗಿ ಬಂದ. ಕೇಳಿದ್ದಕ್ಕೆ ಆದರೆ ನಾನೇನು ಬೇಜಾರು ಮಾಡ್ಕೊಳ್ಳಿಲ್ಲ. ಬೆಳಿಗ್ಗೆ ನಾನೇ ವಿಚಾರ್ಸಕ್ಕೆ ಹೋದೆ, ಎಲ್ಲಿಗೆ ಹೋಗ್ತಾ ಇದೆಯಾ, ಏನು ಮಾಡ್ತಾ ಇದೆಯಾ ಅಂತ. ಏನಾದರೂ ಹೇಳಿದ್ನಾ? ಹೇಳ್ದ, ಆದರೆ ಏನು ಮಾಡ್ತಾ ಇದ್ದೀನಿ ಅಂತ ಅಲ್ಲ. ಜಾನ್ವಿ ಮೊದಲು ನನಗಕ್ಕ, ಆಮೇಲೆ ನಿನಗೆ ಫ್ರೆಂಡು. ಅವಳು ನೊಂದ್ಕೊಳ್ಳೋಂಥ ಕೆಲಸ ಮಾಡಬಾರ್ದು ಅಂತ ನನಗೂ ಗೊತ್ತು. ಬೇರೆಯವರಿಂದ ತಿಳ್ಕೊಳ್ಳೋಂಥ ದರ್ದಿಲ್ಲ ನನಗೆ. ಫ್ರೆಂಡ್ ಆದವರು ತಮ್ಮ ಲಿಮಿಟಲ್ಲಿ ತಾವಿರಬೇಕು. ಲಿಮಿಟ್ ಕ್ರಾಸ್ ಆದರೆ ದುಶ್ಮನ್ಗಳೇ ಆಗೋದು. ಹಾಗನ್ನ
ಸಾರಿ ಸುನಿಲ್, ರವಿ ನಿನ್ನ ಹತ್ರ ಹಾಗೆ ಮಾತಾಡಬಾರ್ದಿತ್ತು. ಅಮ್ಮನ ಹತ್ರನೂ ತುಂಬ ತಪ್ಪಾಗಿ ಮಾತಾಡಿದ್ದಾನೆ. ಏನಾಗಿದೆ ಅವನಿಗೆ? ನನಗೂ ಅದೇ ಅರ್ಥ ಆಗ್ತಾಯಿಲ್ಲ ಜಾನ್ವಿ. ಇತ್ತೀಚೆಗೆ ತುಂಬ ಆಡಾಗಿ ಬಿಹೇವ್ ಮಾಡ್ತಾನೆ. ಯಾರ ಹತ್ರನೂ ಮಾತಾಡೋದು ಇಲ್ಲ. ಏನಾದರೂ ಕೇಳಕ್ಕೆ ಹೋದರೆ ಮಾತಿಗೂ ಕೋಪ ಮಾಡ್ಕೋತಾನೆ. ಕೋಪ ಅವನೊಬ್ಬನಿಗೆ ಬರೋದು ಅಂದ್ಕೊಂಡಿದ್ದಾನೆ. ನಾನು ಫೋನ್ ಮಾಡಿದ್ದೆ, ಆಫ್ ಇದೆ. ಸಂಜೆ ಮನೆಗೆ ಬರಲಿ, ಮಾಡ್ತೀನಿ. ಜಾನ್ವಿ ಪ್ಲೀಸ್, ನೀನು ಕೋಪ ಮಾಡಿಕೊಂಡು ಅವನ ಹತ್ರ ಏನು ಕೇಳಕ್ಕೆ ಹೋಗ್ಬೇಡ. ಈ ನಡುವೆ ತುಂಬ ಮೊಂಡಾಟಕ್ಕೆ ಬಿದ್ದುಬಿಟ್ಟಿದ್ದಾನೆ. ನೀನು ಅಕಸ್ಮಾತ್ ಸಿಟ್ಟು ಮಾಡ್ಕೊಂಡು ಏನಾದ್ರು ಕೇಳಿದ್ರೆ ಅವನು ಹಠಕ್ಕೆ ಬಿದ್ದು ಏನಕ್ಕೂ ಕರೆಕ್ಟಾಗಿ ರೆಸ್ಪಾಂಡ್ ಮಾಡದೇ ಇರಬಹುದು. ತಲೆ ಕೆಟ್ಟು ಹೋಗಿದೆ ಸುನಿಲ. ರವಿ ಮುಂಚೆ ಹೀಗಿರಲಿಲ್ಲ, ಯಾಕೆ ಹೀಗಾದ್ನು? ಅದನ್ನು ಅವನನ್ನೇ ಕೇಳಬೇಕು. ಅವ್ನು ಯಾವುದೇ ತಪ್ಪದಾರಿ ಹಿಡ್ದಿರಲ್ಲ ಅಂತ ನನ್ನ ಮನ್ಸು ಹೇಳ್ತಾ ಇದೆ. ಆದರೆ ಇದ್ದಕ್ಕಿದ್ದ ಹಾಗೆ ಈಗ ವೈಲೆಂಟಾಗಿ ಬಿಹೇವ್ ಮಾಡೋದು, ದಿನ ರಾತ್ರಿ ಮನೆಗೆ ಲೇಟಾಗಿ ಬರೋದು, ನಂಗೆ ಯಾಕೋ ಭಯ ಆಗ್ತಿದೆ ಸುನಿಲ. ಇದನ್ನೆಲ್ಲ ನೋಡಿದ್ರೆ ನಾನು ಯಾಕಾದರೂ ಮದುವೆ ಆದ್ನೋ ಅನಿಸ್ತಿದೆ. ಹೇ ಜಾನ್ವಿ, ಇಷ್ಟಕ್ಕೆಲ್ಲ ಯಾರಾದರೂ ಅಳ್ತಾರಾ? ನೋಡು, ರವಿಗೆ ನಿನ್ನ ಬಗ್ಗೆ ಪ್ರೀತಿ ಗೌರವ ತುಂಬ ಇದೆ. ನೀನು ತುಂಬ ಸಾಫ್ಟಾಗಿ ಕೇಳಿದ್ರೆ ಅವ್ನು 100% ಬಾಯಿ ಬಿಟ್ಟೇ ಬಿಡ್ತಾನೆ. ಯಾವುದಾದ್ರೂ ಸಮಸ್ಯೆಗೆ ಸಿಗಾಕೊಂಡಿದ್ರೆ ನಾವೆಲ್ಲ ಸೇರಿ ಆ ಸಮಸ್ಯೆನ ಬಗೆಹರಿಸ್ಬಿಟ್ಟು ಸರಿ ದಾರಿಗೆ ತರ್ಬೋದಲ್ವಾ? ನೀನೇನು ಯೋಚನೆ ಮಾಡಬೇಡ, ಓಕೆನಾ?